ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಊರಬ್ಬ ವ್ಲಾಗ್ಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದು ನೆಕ್ಸ್ಟ್ ಡೇ ಟ್ಯೂಸ್ಡೇ ವ್ಲಾಗ್. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ವಿ. ಇವತ್ತು ಪ್ರಜ್ಜು ಅವರು ಅಮ್ಮ ಅಪ್ಪ ಎಲ್ಲನೂ ಬೆಳಿಗ್ಗೆ ಬಂದರು. ನಾವೆಲ್ಲ ಮಂಡೇನೇ ಹೋಗಿದ್ವಲ್ಲ. ಮತ್ತು ಇವತ್ತು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಮಾಡೋಣ. ನಕ್ಷಿತನಕ್ಕೆ ತಿನ್ಸಪ್ಪ. ಗುಡ್ ಬಾಯ್. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ತಿರುಗು. ಅಲ್ಲೋಡ ಕೈ ಅಡ್ಡ ಇಕ್ಕೊಂಡು ಆ ಅನ್ನೋ ನಕ್ಷಿ. ನೀವಿಬ್ರು ಹೋಗ್ತೀರಾ ಸ್ಕೂಲ್ಗೆ? ನನ್ನ ತಂಗಿ ಸೌತೆಕಾಯಿ ಚಾಟ್ ಮಾಡಿದ್ಲು. ಅದಕ್ಕೆ ಗ್ರೀನ್ ಮಸಾಲ ಎಲ್ಲ ಮಾಡಿ ಒಂದು ಕಡೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೋತಾ ಇದ್ವಿ, ಮತ್ತು ಪಲ್ಯ ಮಾಡೋದಕ್ಕೆ ಅಂತ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ. ಒಬ್ಬಟ್ಟು ಸುಡೋದಕ್ಕೆ ಈಚೆನೇ ಕುತ್ಕೊಂಡಿದ್ವಿ, ಯಾಕಂದರೆ ಒಳಗಡೆ ಎಲ್ಲ ಜಾಸ್ತಿ ಬಿಸಿ ಇರುತ್ತೆ. ಒಬ್ಬಟ್ಟು ಸುಡೋದು ಅಂತಂದರೆ ಇವಾಗ ಒಳಗಡೆನೇ ಇವಾಗ ಹೆಂಚೆಲ್ಲ ಇಟ್ಕೊಂಡು ಸುಡ್ತಾ ಇರ್ಬೇಕಾದ್ರೆ ಜಾಸ್ತಿನೇ ಬಿಸಿ ಅನಿಸ್ಬಿಡುತ್ತೆ. ಹಾಗಾಗಿ ಮತ್ತು ಇದು ಇವಾಗ ಬಳೆ ತೊಡ್ಸ್ಕೊತಾ ಇದ್ವಿ. ಇವಾಗ ಹಬ್ಬ ಅಂತಂದಾಗ ಎಲ್ಲ ಕಡೆನೂ ಓಡಾಡ್ತಾ ಇರ್ತಾರೆ ಬಳೆಯವರೆಲ್ಲನೂ. ಇಲ್ಲಿ ನಮ್ಮ ಅತ್ತೆ ಫಸ್ಟು ಹಾಕ್ಸ್ಕೋಬೇಕು ಅಂತ ಬಂದರು. ಅದಾದಮೇಲೆ ಒಬ್ಬೊಬ್ಬರೇ ಎಲ್ಲ ಬಳೆ ಹಾಕಿಸ್ಕೊಂಡ್ವಿ. ಇದೊಂಥರ ಗರ್ಲ್ಸಿಗೆಲ್ಲ ಒಂದು ವೈಬ್ ಇದು. ಯಾರಿಗೇ ಆಗಲಿ ಇವಾಗ ಬಳೆ ಅಂತ ಅಂದಾಗ ಇಷ್ಟ ಆಗುತ್ತೆ. ಯೂಶ್ವಲಿ ಇವಾಗಂತೂ ನಮಗೆ ಬ್ಲ್ಯಾಕೇ ಇಷ್ಟ ಆಗುತ್ತೆ, ಮತ್ತು ತುಂಬ ಜಾಸ್ತಿನೂ ಹಾಕ್ಕೊಳಕ್ಕಾಗಲ್ಲ, ಇಷ್ಟು ಸಾಕು ಅಂತ. ಇವಾಗ ನಾನು ರೀತು ಮತ್ತು ಪ್ರಜ್ಜು ನನ್ನ ತಂಗಿ ಎಲ್ಲ ಸುಡ್ತಾಯಿದ್ವಿ. ರೀತುನೂ ಅಷ್ಟೇ ಫುಲ್ ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡ್ತಾಯಿದ್ಲು. ನಾವೊಂದು ಸ್ವಲ್ಪ ಸುಟ್ಟಿದ್ದಾದಮೇಲೆ ಇನ್ನು ಸಾಕು ಎತ್ತಿಟ್ಬಿಡೋಣ. ಜಾಸ್ತಿ ಬಿಸಿ ಆದಷ್ಟು ಕುತ್ಕೊಳ್ಳೋಕ್ಕಾಗಲ್ಲ. ಫಸ್ಟೇ ಇವಾಗ ಜಾಸ್ತಿ ಸೆಕೆ ಇದೆ, ಅದರಲ್ಲಿ ಇವಾಗ ಒಬ್ಬಟ್ಟೆಲ್ಲ ಮಾಡಿಕೊಂಡು ಬಿಸಿಲಲ್ಲಿ ಕುತ್ಕೊಳ್ಳೋದೇ ಒಂದು ಇದು. ಸೊ ಇದಾದಮೇಲೆ ಒಂದೊಂದೇ ರೆಡಿ ಮಾಡ್ಕೋತಾ ಇದ್ವಿ. ನಾಳೆಗೆ ಏನೂ ಅಷ್ಟು ಕೆಲಸ ಇರೋಲ್ಲ, ಹಾಗಾಗಿ ಇವತ್ತು ಟ್ಯೂಸ್ಡೇ ಸ್ವಲ್ಪ ಪ್ರಿಪ್ರೇಷನ್ನು, ದೇವ್ರಿಗೆಲ್ಲ ಹಾಕೋದಕ್ಕೆ ಹೂವು ಎಲ್ಲ ಕಟ್ಕೋಬೇಕಾಯಿತು. ಹಾಗಾಗಿ ನಾನು ಇದು ರೋಸ್ ಹೂವು ಅದು ಮಾಡ್ತಾಯಿದ್ದೆ, ಮತ್ತು ಮುಟ್ಕೊಳ್ಳೋದಕ್ಕೆಲ್ಲ ಮಮ್ಮಿ ಆಂಟಿ ನಮ್ಮ ಅತ್ತೆದಿರು ಎಲ್ಲನೂ ದಿಂಡು ಕಟ್ತಾಯಿದ್ದಾರೆ. ಮತ್ತು ದೇವ್ರ ಮನೆಗೆಲ್ಲ ಸ್ವಲ್ಪ ಬೇಕಾಗಿತ್ತು, ಹಾಗಾಗಿ ಎಲ್ಲ ಒಂದೊಂದೇ ಮಾಡ್ಕೋತಾ ಇದ್ವಿ. ಈ ಕಡೆ ನಮ್ಮ ಅಜ್ಜಿ ಸ್ವಲ್ಪ ತಂಬಿಟ್ಟು ಮಾಡಿದ್ರು. ಫಸ್ಟ್ ಆರತಿಗೆಲ್ಲ ರೆಡಿ ಮಾಡಿದರು, ತಂಬಿಟ್ಟು ಮಾಡಿ. ಇವಾಗ ಬಂದವ್ರಿಗೆ ಕೊಡೋಕ್ಕೆ ಅಂದ್ಬಿಟ್ಟು ಅದು ಹಿಂದಿನ ದಿವಸ ಮಾಡ್ಕೋತಾ ಇದ್ವಿ. ಅದನ್ನು ಸ್ವಲ್ಪ ಉಂಡೆ ಥರ ಮಾಡಿಬಿಟ್ಟು ಮಾಡ್ತಾಯಿರೋದು. ನಾನು ಟ್ರೈ ಮಾಡಿದೆ, ಚೆನ್ನಾಗೇ ಬಂತು, ಪರವಾಗಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇವಾಗ ಒಂದು ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ. ಹೆಣ್ಣಿಗೆ ಆಗ ಒಂದು ಮಗು ಆಗೋದಿಲ್ಲ. ಎಲ್ಲ ಸರಿ ಇದೆ. ನೀವು ಒಪ್ಪಾಯ್ತಲ್ಲ ಬೇಗ. ನನ್ನ ತಂಗಿ ಅಂತೂ ಫುಲ್ ಟ್ರೆಡಿಷ್ನಲ್ ಆಗಿ ಫೋಟೋಶೂಟ್ ಎಲ್ಲ ಮಾಡ್ಕೋಬೇಕು ಅಂತ ರೆಡಿ ಆದಳು. ನಾನು ದೇವ್ರ ಮನೆಯದೆಲ್ಲ ಇವತ್ತು ನಾನು ರೆಡಿ ಮಾಡಿದೆ, ಹೂವು ಎಲ್ಲ ಹಾಕ್ಬಿಟ್ಟು ಮತ್ತು ಈ ಥರ ಡೆಕೋರೇಟ್ ಎಲ್ಲ ಮಾಡಿ. ಅದಾದಮೇಲೆ ನನಗೇನು ಅಷ್ಟು ರೆಡಿ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ತುಂಬ ಸೆಕೆ ಇತ್ತಲ್ಲ, ಹಾಗಾಗಿ. ಇದೇನು ಇವಾಗ ರೆಡಿ ಆಗಿದೆಯಲ್ಲ, ಹೆಂಗೆ ಅನಿಸ್ತಾ ಇದೆ? ಈ ಬಳೆಗೆ ಇನ್ವೆಸ್ಟ್ ಮಾಡಿದ್ದೀನಿ, ಇದು ಕಾಣಿಸ್ತಾನೇ ಇಲ್ಲ. ಎಷ್ಟು ಡೀಟೇಲಿಂಗ್ ಆಗಿ ನೋಡ್ತೀಯ ನಾನು.
ನೀನು ಹೊಡ್ದಿಲ್ಲ ನೀನು ಬೈಕ್ ಮೇಲೆ ಒಂದು 5 ನಿಮಿಷ ಐಸ್ ಕ್ರೀಮ್ ಮತ್ತೆ ನಾನು 5 ನಿಮಿಷ ಅಕ್ಕ ಅವರೆಲ್ಲ ಕಿತ್ತಾಕತ್ತ ಒಂದು ಶರ್ಟಲ್ಲಿ ದಿನಕ್ಕೆ ಯಾರು ಫೋನ್ ಮಾಡಿದ್ರು ಅಂತೆ ಅದಕ್ಕೆ ಬಂದಿಲ್ಲ ಇವತ್ತು ಫ್ರೆಜ್ನೇ ಇಲ್ಲ ಅವನಲ್ಲ ಬಂದೇ ಇರೋನೆಲ್ಲ ಹೋಗ್ತಾನೆ ಚೆನ್ನಾಗಿ ಬರ್ತಾವ ಅಲ್ಲೇ ಕೂತಿರೋದು ಮಲ್ಕೊಳೋದು ಅಲ್ಲೇ 3 ದಿವಸ ಅಲ್ಲೇ 3 ದಿವಸ ಅಲ್ಲೇ ಅಲ್ಲೇ ಎಲ್ಲ ಓಡಾಡಬೇಕು ಎರಡು ಕಡೆನೂ ಅವ್ರ ಮನೆ ಒಂದು ಫ್ರೆಜ್ ಅವ್ರದೊಂದು ಮನೆ ಮರಿ ಹೊಡಿಯಂಗಿದೆ ನಮ್ಮೂರಲ್ಲಿ ಇನ್ನೂ ಮಾಡ್ತಾ ಇಲ್ವಲ್ಲ ನೀವು ಅಲ್ಲೂ ಇದು ಪ್ರಾಕ್ಟೀಸ್ ಅಣ್ಣ ಇದು ಪ್ರಾಕ್ಟೀಸ್ ಅಲ್ಲ ರಿಯಾಲಿಟಿ ಯಾರೋ ದೇವ್ರು ಮಾಡಿಸಿ ಮಾತ್ರ ಮಾಡಿಸ್ಬೇಕು ಪ್ರಾಕ್ಟೀಸ್ ಆಯ್ತು ಒಂದು ರೌಂಡ್ ದಿನ ಮರಿ ಹೊಡಿಯೋದ್ರಿಂದ ನಾವೆಲ್ಲ ಹೆಣ್ಮಕ್ಳು ನಾವೇ ಎತ್ಬೇಕು ಲಾಸ್ಟ್ ದಿವಸ ಅಂತೂ ನಾವೇ ಎತ್ಬೇಕು ಅವನು ಒಂದಕ್ಕೆ ಟೆನ್ಷನ್ ಆಗಿ ಔಟ್ ಅವನೇ ನೀವು ಆಗ್ರಿ ಆಮೇಲೆ ನಾನು ಹೇಳ್ತೀನಿ ಅವಾಗೆ ಸಿಕ್ಕಿದೆ ಬೋಟಿ ವಾಯ್ಸ್